ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ಇಡೀ ದಿನದ ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸೆನ್ಸೇಷನಲ್ ಅನಿಸುವಂತಹ ಸುದ್ದಿಗಳನ್ನು ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಬಂಧನಕ್ಕೆ ಒಳಗಾಗಿದ್ದ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಸಿಕ್ಕಿರೋದು ಕ್ಲೀನ್ ಚಿಟ್ ಅಲ್ಲ, ಬದಲಾಗಿ ಕೇವಲ ಬೇಲ್. ಆದರೆ ಈ ಕಳಂಕದಿಂದ ಕಂಪ್ಲೀಟ್ ಆಗಿ ಮುಕ್ತರಾಗೋಕ್ ಮುಂಚೆನೆ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರ್ಪಡೆಗೊಳಿಸ್ಕೊಳ್ಳಿಕ್ಕೆ ಸರ್ಕಾರದಲ್ಲಿ, ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯನವರಲ್ಲಿ ಆತುರ ಕಂಡು ಬರ್ತಾ ಇದೆ. ಜೈಲಿನಿಂದ ಹೊರ ಬರ್ತಾ ಇದ್ದಂತೆ ಸಚಿವಗಿರಿ ಕೊಡಬೇಕು ಅನ್ನೋ ಬಗ್ಗೆ ಚರ್ಚೆ ಪ್ರಾರಂಭವಾಗಿದೆ. ನಾಗೇಂದ್ರ ಅವರ ವಿಚಾರದಲ್ಲಿ ಸರ್ಕಾರ ಆತುರದ ನಿರ್ಧಾರವನ್ನ ಕೈಗೊಳ್ಳೋ ಸಾಧ್ಯತೆ ದಟ್ಟವಾಗ್ತಾ ಇದೆ. 2 ದಿನ ಬ್ಯಾಕ್ ಟು ಬ್ಯಾಕ್ ಮೇಲಿಂದ ಮೇಲೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನವನ್ನ ನೀಡುವ ಬಗ್ಗೆ ಖುದ್ದು ಮುಖ್ಯಮಂತ್ರಿಗಳೇ ಮಾತನಾಡಿದ್ದಾರೆ. ನಿನ್ನೆ ಕೂಡ ನಾಗೇಂದ್ರ ಅವರಿಗೆ ಕೊಡೋದು ಸಚಿವ ಸ್ಥಾನ ಅನ್ನೋದು, ಇವತ್ತು ಕೂಡ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡೋ ಬಗ್ಗೆಯೇ ಜಪ. ರಾಜ್ಯದಲ್ಲಿ ಸಚಿವ ಸಂಪುಟ ಪುನಾರಚನೆಗೆ ಮುಹೂರ್ತ ಬಹುತೇಕ ಫಿಕ್ಸ್ ಆದಂತೆ ಕಾಣ್ತಾ ಇದೆ. ಹೀಗಾಗುವ ಪುನಾರಚನೆ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮ ಹಗರಣದ ಆರೋಪಿ ಸ್ಥಾನದಲ್ಲಿರುವ ಮಾಜಿ ಮಿನಿಸ್ಟರ್ ನಾಗೇಂದ್ರ ಅವರನ್ನ ಕ್ಲೀನ್ ಚಿಟ್ ಸಿಗೋಕೆ ಮುಂಚೆಯೇ ಮತ್ತೊಮ್ಮೆ ಸಂಪುಟದ ಒಳಗೆ ಪ್ರವೇಶ ಕೊಡುವ ಸಿದ್ಧತೆಯನ್ನ ಕಾಂಗ್ರೆಸ್ ಪಕ್ಷ ಮಾಡಿಕೊಳ್ಳೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಸಂಪುಟ ಪುನಾರಚನೆಗೆ ಮುಹೂರ್ತ, ನಾಗೇಂದ್ರಗೆ ಒಲಿಯುತ್ತಾ ಸಚಿವ ಪಟ್ಟ. ರಾಜ್ಯದಲ್ಲಿ ಸಚಿವ ಸಂಪುಟ ಸರ್ಜರಿಗೆ ಮುಹೂರ್ತ ಫಿಕ್ಸ್ ಆದಂತೆ ಕಾಣ್ತಾ ಇದೆ. ಡಿಸೆಂಬರ್ ಹೊತ್ತಿಗೆ 6-7 ಸಚಿವರಿಗೆ ಕೋಕ್ ಕೊಟ್ಟು ಹೊಸಬರಿಗೆ ಮಣೆ ಹಾಕುವ ಸುಳಿವು ಸಿಗುತ್ತಿದೆ. ಈ ಮಧ್ಯೆ ನಾಗೇಂದ್ರ ಹೆಸರು ಹೆಚ್ಚು ಸದ್ದು ಮಾಡುತ್ತಿದ್ದು ಸರ್ಕಾರ ಆತುರಕ್ಕೆ ಬಿದ್ದಿದ್ಯಾ ಅನ್ನೋ ಅನುಮಾನವೂ ಕಾಡುತ್ತಿದೆ. ಅವೆಲ್ಲ ಆಗಲ್ಲ. ನಾಗೇಂದ್ರನಿಗೆ ಕೊಡಬೇಕು ನೋಡ್ರಿ, ಹೇಳ್ಬಿಡ್ತೀನಿ ನಾನು. ಅದರಿಂದ ಈಗ ನೀವು ಎಲ್ಲ ಜನ ಸೇರಿದ್ದೀರಿ, ವಾಲ್ಮೀಕಿ ಜಯಂತ್ಯೋತ್ಸವ ಮಾಡ್ತಾ ಇದ್ದೀವಿ, ಕೇಳ್ಬಿಟ್ರೆ ಸಿದ್ದರಾಮಯ್ಯ ಒಪ್ಕೊಬಿಡ್ತಾರೆ. ನಾನು ಯಾವತ್ತೂ ಸುಳ್ಳು ಹೇಳಲ್ಲ, ಹೇಳಿದ ಮೇಲೆ ನಡೆಸ್ತೀವಿ. ನಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥ ಸರ್ಕಾರ. ಕೇಳಿದ್ರಲ್ವಾ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆರೋಪಿ ಅಂತ ಜೈಲು ಸೇರಿದ್ದ ನಾಗೇಂದ್ರ ಬಗ್ಗೆನೇ ಸಿಎಂ ಸಿದ್ದರಾಮಯ್ಯ ಹೀಗೆ ಮಾತನಾಡ್ತಿದ್ದಾರೆ. ಮಾಜಿ ಸಚಿವರು ಜೈಲಿನಿಂದ ಹೊರ ಬಂದು ಇನ್ನು 1 ತಿಂಗಳೂ ಕೂಡ ಕಳೆದಿಲ್ಲ. ಕೇಸ್ನಲ್ಲಿ ಯಾವುದೇ ರೀತಿ ಕ್ಲೀನ್ ಚಿಟ್ಟು ಸಿಕ್ಕಿಲ್ಲ. ಆದರೆ ಸರ್ಕಾರ ಮಾತ್ರ ಮತ್ತೆ ಮಾಜಿ ಸಚಿವನಿಗೆ ಪಟ್ಟ ಕಟ್ಟೋದಕ್ಕೆ ತುದಿಗಾಲ ಮೇಲೆ ನಿಂತಿದೆ. ಇನ್ನು ವಾಲ್ಮೀಕಿ ನಿಗಮ ಹಗರಣದಲ್ಲಿ ಶಾಸಕ ನಾಗೇಂದ್ರ ಅವರನ್ನ A1 ಅಂತ ಇಡಿ ಅಧಿಕಾರಿಗಳು ಹೇಳೋದಕ್ಕೆ ಹೊರಟಿದ್ದಾರೆ. ಇದೆಲ್ಲದಕ್ಕೂ ಮೊದಲೇ ಆರೋಪ ಎದುರಿಸುತ್ತಿರುವ ಶಾಸಕರಿಗೆ ಸಚಿವ ಸ್ಥಾನ ಕೊಡುವುದಾಗಿ ಗೃಹ ಸಚಿವರು ಹೇಳುತ್ತಿದ್ದಾರೆ. ಜೊತೆಗೆ KJ ಜಾರ್ಜ್ ವಿಚಾರವನ್ನ ಉದಾಹರಣೆಯಾಗಿ ಹೇಳ್ತಿದ್ದಾರೆ. ನಾಗೇಂದ್ರ ಅವರನ್ನ ಈ ಏನು ವಾಲ್ಮೀಕಿ ಹಗರಣದ ಪ್ರಕರಣ ಇದೆ, ಅದರಲ್ಲಿ ಅವ್ರದ್ದೇನು ಇನ್ವಾಲ್ವ್ಮೆಂಟ್ ಇಲ್ಲ ಹಾಗೆ ಅಂತೇಳಿ ಅವರು ಕ್ಲೀನ್ ಚಿಟ್ ತೊಗೊಂಡು ಹೊರಗಡೆ ಬಂದರೆ ತಗೊಳ್ಳೋ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಹಿಂದೆ ಕೂಡ ಜಾರ್ಜ್ ಅವ್ರ ಕೇಸ್ನಲ್ಲೂ ಕೂಡ ತೊಗೊಂಡಿದ್ರು. ಇನ್ನೂ ಅಂಥದ್ದು ಭಾಳ ಕೇಸ್ಗಳಲ್ಲಿ ಆ ರೀತಿ ಆಗಿದೆ. ಆದರೆ ನಾಗೇಂದ್ರ ಅವರಿಗೆ ತಗೊಳ್ಳೋದು ಬಿಡೋದು ಇಟ್ ಈಸ್ ದಿ ಪ್ರೊರಾಗೇಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್. ಒಟ್ಟಲ್ಲಿ ತನ್ನ ನಿರ್ಧಾರಗಳಿಂದಲೇ ಎಡವಟ್ಟು ಮಾಡಿಕೊಳ್ಳುತ್ತಿರುವ ಕಾಂಗ್ರೆಸ್ ಸರ್ಕಾರ ಈ ನಿರ್ಧಾರದಿಂದ ಇನ್ಯಾವ ಇಕ್ಕಟ್ಟಿಗೆ ಸಿಲುಕುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ಇಡೀ ದಿನದ ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸೆನ್ಸೇಷನಲ್ ಅನಿಸುವಂತಹ ಸುದ್ದಿಗಳನ್ನು ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಬಂಧನಕ್ಕೆ ಒಳಗಾಗಿದ್ದ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಸಿಕ್ಕಿರೋದು ಕ್ಲೀನ್ ಚಿಟ್ ಅಲ್ಲ, ಬದಲಾಗಿ ಕೇವಲ ಬೇಲ್. ಆದರೆ ಈ ಕಳಂಕದಿಂದ ಕಂಪ್ಲೀಟ್ ಆಗಿ ಮುಕ್ತರಾಗೋಕ್ ಮುಂಚೆನೆ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರ್ಪಡೆಗೊಳಿಸ್ಕೊಳ್ಳಿಕ್ಕೆ ಸರ್ಕಾರದಲ್ಲಿ, ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯನವರಲ್ಲಿ ಆತುರ ಕಂಡು ಬರ್ತಾ ಇದೆ. ಜೈಲಿನಿಂದ ಹೊರ ಬರ್ತಾ ಇದ್ದಂತೆ ಸಚಿವಗಿರಿ ಕೊಡಬೇಕು ಅನ್ನೋ ಬಗ್ಗೆ ಚರ್ಚೆ ಪ್ರಾರಂಭವಾಗಿದೆ. ನಾಗೇಂದ್ರ ಅವರ ವಿಚಾರದಲ್ಲಿ ಸರ್ಕಾರ ಆತುರದ ನಿರ್ಧಾರವನ್ನ ಕೈಗೊಳ್ಳೋ ಸಾಧ್ಯತೆ ದಟ್ಟವಾಗ್ತಾ ಇದೆ. 2 ದಿನ ಬ್ಯಾಕ್ ಟು ಬ್ಯಾಕ್ ಮೇಲಿಂದ ಮೇಲೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನವನ್ನ ನೀಡುವ ಬಗ್ಗೆ ಖುದ್ದು ಮುಖ್ಯಮಂತ್ರಿಗಳೇ ಮಾತನಾಡಿದ್ದಾರೆ. ನಿನ್ನೆ ಕೂಡ ನಾಗೇಂದ್ರ ಅವರಿಗೆ ಕೊಡೋದು ಸಚಿವ ಸ್ಥಾನ ಅನ್ನೋದು, ಇವತ್ತು ಕೂಡ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡೋ ಬಗ್ಗೆಯೇ ಜಪ. ರಾಜ್ಯದಲ್ಲಿ ಸಚಿವ ಸಂಪುಟ ಪುನಾರಚನೆಗೆ ಮುಹೂರ್ತ ಬಹುತೇಕ ಫಿಕ್ಸ್ ಆದಂತೆ ಕಾಣ್ತಾ ಇದೆ. ಹೀಗಾಗುವ ಪುನಾರಚನೆ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮ ಹಗರಣದ ಆರೋಪಿ ಸ್ಥಾನದಲ್ಲಿರುವ ಮಾಜಿ ಮಿನಿಸ್ಟರ್ ನಾಗೇಂದ್ರ ಅವರನ್ನ ಕ್ಲೀನ್ ಚಿಟ್ ಸಿಗೋಕೆ ಮುಂಚೆಯೇ ಮತ್ತೊಮ್ಮೆ ಸಂಪುಟದ ಒಳಗೆ ಪ್ರವೇಶ ಕೊಡುವ ಸಿದ್ಧತೆಯನ್ನ ಕಾಂಗ್ರೆಸ್ ಪಕ್ಷ ಮಾಡಿಕೊಳ್ಳೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಸಂಪುಟ ಪುನಾರಚನೆಗೆ ಮುಹೂರ್ತ, ನಾಗೇಂದ್ರಗೆ ಒಲಿಯುತ್ತಾ ಸಚಿವ ಪಟ್ಟ. ರಾಜ್ಯದಲ್ಲಿ ಸಚಿವ ಸಂಪುಟ ಸರ್ಜರಿಗೆ ಮುಹೂರ್ತ ಫಿಕ್ಸ್ ಆದಂತೆ ಕಾಣ್ತಾ ಇದೆ. ಡಿಸೆಂಬರ್ ಹೊತ್ತಿಗೆ 6-7 ಸಚಿವರಿಗೆ ಕೋಕ್ ಕೊಟ್ಟು ಹೊಸಬರಿಗೆ ಮಣೆ ಹಾಕುವ ಸುಳಿವು ಸಿಗುತ್ತಿದೆ. ಈ ಮಧ್ಯೆ ನಾಗೇಂದ್ರ ಹೆಸರು ಹೆಚ್ಚು ಸದ್ದು ಮಾಡುತ್ತಿದ್ದು ಸರ್ಕಾರ ಆತುರಕ್ಕೆ ಬಿದ್ದಿದ್ಯಾ ಅನ್ನೋ ಅನುಮಾನವೂ ಕಾಡುತ್ತಿದೆ. ಅವೆಲ್ಲ ಆಗಲ್ಲ. ನಾಗೇಂದ್ರನಿಗೆ ಕೊಡಬೇಕು ನೋಡ್ರಿ, ಹೇಳ್ಬಿಡ್ತೀನಿ ನಾನು. ಅದರಿಂದ ಈಗ ನೀವು ಎಲ್ಲ ಜನ ಸೇರಿದ್ದೀರಿ, ವಾಲ್ಮೀಕಿ ಜಯಂತ್ಯೋತ್ಸವ ಮಾಡ್ತಾ ಇದ್ದೀವಿ, ಕೇಳ್ಬಿಟ್ರೆ ಸಿದ್ದರಾಮಯ್ಯ ಒಪ್ಕೊಬಿಡ್ತಾರೆ. ನಾನು ಯಾವತ್ತೂ ಸುಳ್ಳು ಹೇಳಲ್ಲ, ಹೇಳಿದ ಮೇಲೆ ನಡೆಸ್ತೀವಿ. ನಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥ ಸರ್ಕಾರ. ಕೇಳಿದ್ರಲ್ವಾ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆರೋಪಿ ಅಂತ ಜೈಲು ಸೇರಿದ್ದ ನಾಗೇಂದ್ರ ಬಗ್ಗೆನೇ ಸಿಎಂ ಸಿದ್ದರಾಮಯ್ಯ ಹೀಗೆ ಮಾತನಾಡ್ತಿದ್ದಾರೆ. ಮಾಜಿ ಸಚಿವರು ಜೈಲಿನಿಂದ ಹೊರ ಬಂದು ಇನ್ನು 1 ತಿಂಗಳೂ ಕೂಡ ಕಳೆದಿಲ್ಲ. ಕೇಸ್ನಲ್ಲಿ ಯಾವುದೇ ರೀತಿ ಕ್ಲೀನ್ ಚಿಟ್ಟು ಸಿಕ್ಕಿಲ್ಲ. ಆದರೆ ಸರ್ಕಾರ ಮಾತ್ರ ಮತ್ತೆ ಮಾಜಿ ಸಚಿವನಿಗೆ ಪಟ್ಟ ಕಟ್ಟೋದಕ್ಕೆ ತುದಿಗಾಲ ಮೇಲೆ ನಿಂತಿದೆ. ಇನ್ನು ವಾಲ್ಮೀಕಿ ನಿಗಮ ಹಗರಣದಲ್ಲಿ ಶಾಸಕ ನಾಗೇಂದ್ರ ಅವರನ್ನ A1 ಅಂತ ಇಡಿ ಅಧಿಕಾರಿಗಳು ಹೇಳೋದಕ್ಕೆ ಹೊರಟಿದ್ದಾರೆ. ಇದೆಲ್ಲದಕ್ಕೂ ಮೊದಲೇ ಆರೋಪ ಎದುರಿಸುತ್ತಿರುವ ಶಾಸಕರಿಗೆ ಸಚಿವ ಸ್ಥಾನ ಕೊಡುವುದಾಗಿ ಗೃಹ ಸಚಿವರು ಹೇಳುತ್ತಿದ್ದಾರೆ. ಜೊತೆಗೆ KJ ಜಾರ್ಜ್ ವಿಚಾರವನ್ನ ಉದಾಹರಣೆಯಾಗಿ ಹೇಳ್ತಿದ್ದಾರೆ. ನಾಗೇಂದ್ರ ಅವರನ್ನ ಈ ಏನು ವಾಲ್ಮೀಕಿ ಹಗರಣದ ಪ್ರಕರಣ ಇದೆ, ಅದರಲ್ಲಿ ಅವ್ರದ್ದೇನು ಇನ್ವಾಲ್ವ್ಮೆಂಟ್ ಇಲ್ಲ ಹಾಗೆ ಅಂತೇಳಿ ಅವರು ಕ್ಲೀನ್ ಚಿಟ್ ತೊಗೊಂಡು ಹೊರಗಡೆ ಬಂದರೆ ತೊಗೊಳ್ಳೋ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಹಿಂದೆ ಕೂಡ ಜಾರ್ಜ್ ಅವ್ರ ಕೇಸ್ನಲ್ಲೂ ಕೂಡ ತೊಗೊಂಡಿದ್ರು. ಇನ್ನೂ ಅಂಥದ್ದು ಭಾಳ ಕೇಸ್ಗಳಲ್ಲಿ ಆ ರೀತಿ ಆಗಿದೆ. ಆದರೆ ನಾಗೇಂದ್ರ ಅವರಿಗೆ ತೊಗೊಳ್ಳೋದು ಬಿಡೋದು ಇಟ್ ಈಸ್ ದಿ ಪ್ರೊರಾಗೇಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್. ಒಟ್ಟಲ್ಲಿ ತನ್ನ ನಿರ್ಧಾರಗಳಿಂದಲೇ ಎಡವಟ್ಟು ಮಾಡಿಕೊಳ್ಳುತ್ತಿರುವ ಕಾಂಗ್ರೆಸ್ ಸರ್ಕಾರ ಈ ನಿರ್ಧಾರದಿಂದ ಇನ್ಯಾವ ಇಕ್ಕಟ್ಟಿಗೆ ಸಿಲುಕುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್.